ಟ್ರಂಪ್ ನೋಡಿದಾಗ ಅವರೊಂದು ಅನಿರೀಕ್ಷಿತ ನಡವಳಿಕೆ ಆಗಿರ್ಬೋದು, ತುಂಬಾ ಅನ್ಪ್ರಿಡಿಕ್ಟೇಬಲ್ ಅವರು. ಡೀಪ್ ಸ್ಟೇಟ್ ಇದೆಯಲ್ಲ, ಅದರ ರೆಕ್ಕೆಗಳನ್ನ ಕತ್ತರಿಸಬೇಕು ಅಂತ ಎಲ್ಲ ತಯಾರಿ ಮಾಡಿಕೊಂಡೇ ಟ್ರಂಪ್ ಈಗ ಬಂದಿರೋದು. ಹಿಂದಿನ ಸರ್ಕಾರದ ಕಾಲೋಳಗಳನ್ನ ಇಟ್ಕೊಂಡು ಅಮೆರಿಕವನ್ನ ಮತ್ತೆ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಮ್ಯಾಗ ಮಣ್ಮುಕ್ಕತೆ ಮಗ ಕೆಲವು ಬಾರ್ಗೇನಿಂಗ್ ಪಾಲಿಟಿಕ್ಸ್ ಅಥವಾ ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಮೆಕ್ಸಿಕೋ ಮತ್ತು ಕೆನಡಾ ಅಮೆರಿಕ ಜೊತೆಯಲ್ಲಿ ನ್ಯಾಫ್ಟಾದ ಮೆಂಬರ್ಸ್. ನ್ಯಾಯಾಂಗ ವ್ಯವಸ್ಥೆ ಮತ್ತೆ ಬ್ಯೂರೋಕ್ರಸಿ ಬೇಕು, ಅದನ್ನ ಟ್ರಂಪ್ ಮತ್ತೆ ಇಲಾನ್ ಮಸ್ಕ್ ಮಾಡ್ಕೋತಾ ಇದ್ದಾರೆ. ಆ ಮೂರೂ ದೇಶಗಳ ನಡುವೆ ಸರಕುಗಳ ಮುಕ್ತ ಸಾಗಾಣಿಕೆ ಇದೆ, ಯಾವುದೇ ಆಮದು ಶುಲ್ಕ ಇಲ್ಲ. ಅಮೆರಿಕದಲ್ಲಿ ಬಳಕೆಯಾಗುವಂತ 63% ಆಹಾರ ವಸ್ತುಗಳು ಬರೋದು ಮೆಕ್ಸಿಕೋ. ಒಂದು ಮಾತು ಹೇಳಿದ್ರು, ಲಿಟಲ್ ಪೇನ್ ಸ್ವಲ್ಪ ದಿನಕ್ಕೆ ಅಂತ. ಈ ಎರಡು ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ವಿಧಿಸಿದ್ರೆ, ಮೂಗನ್ನ ಹಿಡಿದ್ರೆ ಬಾಯಿ ತಾನಾಗಿ ತೆರೆಯುತ್ತೆ ಅಂತ. ಸರ್, ಇನ್ನೊಂದೇನಂತಂದ್ರೆ ನೀವು ಇವಾಗ ಹೇಳಿದ್ರಿ, ಈಗ ನನ್ಗೆ ಟ್ರಂಪ್ ನೋಡಿದಾಗ ಅವರೊಂದು ಅನಿರೀಕ್ಷಿತ ನಡವಳಿಕೆ ಆಗಿರ್ಬೋದು, ತುಂಬಾ ಅನ್ಪ್ರಿಡಿಕ್ಟೇಬಲ್ ಅವರು. ಒಂದ್ ಕಡೆ ಅವರು ಪಕ್ಕಾ ಪೊಲಿಟಿಷಿಯನ್ ಅನ್ನೋದ್ರ ಜೊತೆಗೆ ಹಿ ವಾಸ್ ಬಿಸ್ನೆಸ್ ಮ್ಯಾನ್. ಸೊ ಇವಾಗ ಟ್ಯಾರಿಫ್ ನ ಹಾಕೋದು, ಅದನ್ನ ಕಡಿಮೆ ಮಾಡ್ತೀವಿ ಅಂತ ಅನ್ನೋದು, ನೀವು ಮೆಕ್ಸಿಕೋ ಅಥವಾ ಕೆನಡಾದವರು ಅಕ್ರಮ ವಲಸಿಗರನ್ನ ವಾಪಸ್ ತೆಗೆದುಕೊಂಡ್ರೆ ಅಡ್ಡಿಲ್ಲ, ಇಲ್ಲಾಂದ್ರೆ ಟ್ಯಾರಿಫ್ ಹೆಚ್ಚು ವಿಧಿಸ್ತೀವಿ ಅಂತ ಹೇಳೋದು, ಎಲ್ಲೋ ಬಾರ್ಗೇನಿಂಗ್ ಪಾಲಿಟಿಕ್ಸ್ ಅಥವಾ ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಆಕ್ಚುಲಿ ನೀವು ಅದನ್ನ ಹೇಳಿದ್ರೆ ನಾನು ಅದನ್ನ ಸಂಪೂರ್ಣವಾಗಿ ಒಪ್ಕೋತೀನಿ, ಆಯ್ತಾ? ಅದನ್ನ ಒಂದೆರಡು ವಿವರ ಹೇಳ್ತೀನಿ. ಆದ್ರೆ ಅದಕ್ಕೆ ಮೊದಲು ನಿಮ್ಮ ಹಿಂದಿನ ಪ್ರಶ್ನೆಯ ಎರಡನೇ ಭಾಗಕ್ಕೆ ನಾನು ಒಂದೆರಡು ಮಾತುಗಳನ್ನ ಹೇಳ್ಬಿಡ್ತೀನಿ, ಆಯ್ತಾ? ಅದನ್ನ ಹೇಳ್ತೀನಿ ಅಂತ ಹೇಳಿದ್ದೆ, ಕೊನೆ ಅದು ನನಗೂ ಬರ್ತೋಯ್ತು, ನಿಮಗೂ ಬರ್ತೋಯ್ತು, ಆಯ್ತಾ? ಅದಕ್ಕೆ ಈಗ ನೆನಪಾಯ್ತು, ಅದೊಂದನ್ನ ಹೇಳ್ಬಿಡ್ತೀನಿ. ಅಲ್ಲಿ ತುಂಬಾ ಜನರನ್ನ ಅವರು ಮನೆಗೆ ಕಳಿಸ್ತಾ ಇರೋ ಬಗ್ಗೆ, ಆಯ್ತಾ? ನೋಡಿ, ನಮ್ಮ ಕಾಶ್ಮೀರ್ ಫೈಲ್ಸ್ ಡೈಲಾಗ್ ನಿಮ್ಗೆ ಗೊತ್ತೇ ಇದೆಯಲ್ಲ, ಆಯ್ತಾ? ಎಂತದ್ದು ಗವರ್ನಮೆಂಟ್ ಅವ್ರದ್ದಾಗಿರ್ಬೋದು, ಸರ್ಕಾರ ಅವ್ರದ್ದಾಗಿರ್ಬೋದು, ವ್ಯವಸ್ಥೆ ಸಿಸ್ಟಮ್ ಇನ್ನು ನಮ್ಮದೇ ಅಂತ ಕೆಲವರು ಹೇಳ್ಕೊಂಡು ಈ ಸರ್ಕಾರವನ್ನ ಕುಣಿಸೋದು, ಆಯ್ತಾ? ಅದು ಅಮೆರಿಕಾದಲ್ಲೂ ನಿಜ. ಇನ್ಫ್ಯಾಕ್ಟ್ ಏನಾಗಿದೆ ಅಂತ ಹೇಳಿದ್ರೆ, ಟ್ರಂಪ್ ಸರ್ಕಾರ ಬಂದಿರಬಹುದು, ಆದ್ರೆ ಹಿಂದಿನ ಡೆಮೊಕ್ರಾಟಿಕ್, ಮುಖ್ಯವಾಗಿ ಬಿಲ್ ಕ್ಲಿಂಟನ್, ಒಬಾಮಾ ಮತ್ತೆ ಬೈಡನ್ ಬೆಳೆಸಿದಂತ ಆ ಡೀಪ್ ಸ್ಟೇಟ್, ಜಾರ್ಜ್ ಸೊರೋಸ್ ಮತ್ತೆ ಆಕ್ಚುಲಿ ಎಂತದ್ದು ರಾಕ್ಸ್ ಚೈಲ್ಡ್ ಅಂತ ಅವರ ಒಂದು ಕಂಟ್ರೋಲ್ ಇರುವಂತ ಡೀಪ್ ಸ್ಟೇಟ್ ಇದೆಯಲ್ಲ, ಅದು ಅಮೆರಿಕದ ಬ್ಯೂರೋಕ್ರಾಟ್ಸ್ ಅನ್ನ ಮತ್ತೆ ನ್ಯಾಯಾಂಗವನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿದೆ. ಇನ್ಫ್ಯಾಕ್ಟ್ ಟ್ರಂಪ್ಗೆ ಅದು ಮೊದಲ ಅವಧಿಯಲ್ಲಿ ಗೊತ್ತಾಗ್ಲಿಲ್ಲ. ಈ ಕಾರಣಕ್ಕಾಗಿ ಅವ್ರ ಮೂಗಿನ ಕೆಳಗೆ ಅವ್ರ ವಿರುದ್ಧ ತುಂಬಾ ಪಿತೂರಿಗಳು ನಡೆದವು, ಮತ್ತೆ ಅವರು ಗೆಲ್ತಾ ಇದ್ದವ್ರನ್ನ ಸೋಲಿಸಿದ್ರು 20 ನವೆಂಬರ್ ಎಲೆಕ್ಷನ್ ನಲ್ಲಿ. ಅದೆಲ್ಲ ಗೊತ್ತಾದ್ಮೇಲೆ ಅದರ ರೆಕ್ಕೆಗಳನ್ನ ಕತ್ತರಿಸಬೇಕು ಅಂತ ಎಲ್ಲ ತಯಾರಿ ಮಾಡಿಕೊಂಡೇ ಟ್ರಂಪ್ ಈಗ ಬಂದಿರೋದು. ಹೀಗಾಗಿ ಏನಾಗಿದೆ, ಇನ್ಫ್ಯಾಕ್ಟ್ ಎಲೆಕ್ಷನ್ ಕ್ಯಾಂಪೇನ್ ಟೈಮ್ ನಲ್ಲಿ ಹೆರಿಟೇಜ್ ಫೌಂಡೇಶನ್ ಪ್ರಾಜೆಕ್ಟ್ 2025 ಅಂತ ಒಂದು ಯೋಜನೆಯನ್ನ ರಿಲೀಸ್ ಮಾಡ್ತು. ಅದರಲ್ಲಿ ಸುಮಾರು 50,000 ಫೆಡರಲ್ ಎಂಪ್ಲಾಯಿಗಳನ್ನ, ಅಂದ್ರೆ ಆ ಡೀಪ್ ಸ್ಟೇಟ್ ನ ಆ ಡೆಮೊಕ್ರೆಟಿಕ್ ಪಕ್ಷ ಮಾಡ್ಕೊಂಡಿದ್ದಂತ ನೇಮಿಸ್ಕೊಂಡಿದ್ದಂತ ನ್ಯಾಯಾಂಗದಲ್ಲಿರುವಂತ ಜನ ಮತ್ತೆ ಫೆಡರಲ್ ಎಂಪ್ಲಾಯೀಸ್ ಅವ್ರನ್ನೆಲ್ಲ ತೆಗಿಬೇಕು. ಅವರ ಬದಲಿಗೆ ಹೊಸ ಸರ್ಕಾರ, ರಿಪಬ್ಲಿಕನ್ ಸರ್ಕಾರದ ಪರವಾಗಿರುವಂತ ಜನ, ರಿಪಬ್ಲಿಕನ್ ಸರ್ಕಾರ ಬಂದ್ರೆ, ಆಗಿನ ಕಮಲಾ ಹ್ಯಾರಿಸೇ ಬಂದ್ಬಿಡ್ಬೋದು ಅನ್ನೋ ಒಂದು ಇದಿತ್ತು, ಆಯ್ತಾ? ರಿಪಬ್ಲಿಕನ್ ಸರ್ಕಾರ ಬಂದ್ರೆ ಅವ್ರನ್ನ 50,000 ಜನರನ್ನ ತೆಗೆದು ನಮ್ಮ ಪರವಾಗಿರೋನ್ನ ಮಾಡ್ಕೋಬೇಕು ಅಂತ ಒಂದು ರಿಪೋರ್ಟ್ ಅನ್ನ ಮಾಡ್ತು. ಟ್ರಂಪ್ ಹೇಳಿದ್ದೇನು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ. ಸಂಬಂಧ ಇತ್ತು. ಅದನ್ನ ಅಧಿಕಾರಕ್ಕೆ ಬಂದ ಮೊದಲನೇ ದಿನವೇ ಅವರು ಮಾಡಿದ್ರು. ಇಲಾನ್ ಮಸ್ಕ್ ಟ್ವಿಟರ್ ಅನ್ನ ತಗೊಂಡಾಗ ತುಂಬಾ ಜನ ಅಲ್ಲಿದ್ದ ಲೆಫ್ಟಿಸ್ಟ್ ಗಳಿಗೆ ಇಮೇಲ್ ಕಳಿಸಿದ್ರಲ್ಲ, ಆಯ್ತಾ, ರಿಸೈನ್ ಅಂತ. ಅಂತದೇ ಇಮೇಲ್ ಸುಮಾರು 2 ಲಕ್ಷ ಫೆಡರಲ್ ಎಂಪ್ಲಾಯಿಗಳಿಗೆ ಬಂದಿದೆ ಕಳೆದ ವಾರ. ಅದರಲ್ಲಿ ಎಂತದ್ದು ಇದು, ನೀವು 8 ತಿಂಗಳ ಸಂಬಳವನ್ನ ತಗೊಂಡು ಈಗಲೇ ಎಂತದ್ದು ಆಕ್ಚುಲಿ ಸ್ವಯಂ ನಿವೃತ್ತಿ ತಗೊಂಡ್ಬಿಡಿ, ಇಲ್ಲ ಅಂತಂದ್ರೆ ನಾವು ಫೈರ್ ಮಾಡೋದನ್ನ ಕಾಯ್ತಾ ಕೂತ್ಕೊಳ್ಳಿ ಅಂತ. ಇನ್ಫ್ಯಾಕ್ಟ್ ಸ್ವಯಂ ನಿವೃತ್ತಿ ತಗೊಳ್ಳೋದಾದ್ರೆ, ಆಯ್ತಾ, ಯಾವ ರೀತಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಬೇಕು ಅನ್ನೋ ಪ್ರೊಫಾರ್ಮನು ಸಹ ಕಳಿಸ್ಬಿಟ್ಟಿದ್ದಾರೆ ಇಮೇಲ್ ನಲ್ಲಿ. ಅದು ಈಗಾಗಲೇ ಶುರು ಆಗೋಗಿದೆ. ಮತ್ತೆ ತುಂಬಾ ಅಲ್ಲಿನ ಅಮೆರಿಕದಲ್ಲಿ ನ್ಯಾಯಾಂಗ ಅಂತ ಹೇಳಿದ್ರೆ ಆಕ್ಚುಲಿ ಈಗಿನ ಪ್ರೆಸಿಡೆಂಟ್ ಮತ್ತೆ ಆತನ ಸರ್ಕಾರದಲ್ಲಿರೋ ತಮಗೆ ಬೇಕಾದವ್ರನ್ನ ನೇಮಿಸಬಹುದು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ. ಹಾಗಾಗಿ ಅವರು ಕ್ಲಿಂಟನ್ ಆಗ್ಲಿ, ಒಬಾಮಾ ಆಗ್ಲಿ, ಬೈಡನ್ ಆಗ್ಲಿ ಅದನ್ನೇ ಮಾಡಿದ್ರು, ಆಯ್ತಾ? ಅಂತ ತುಂಬಾ ಜನರನ್ನ ಈಗಾಗಲೇ ಆಕ್ಚುಲಿ ಮನೆಗೆ ಕಳಿಸಿ ಆಯ್ತು. ಯಾಕಂದ್ರೆ ಅವ್ರನ್ನೆಲ್ಲ ಕಳಿಸ್ದೆ, ಅಂದ್ರೆ ಹಳೆಯ ಸರ್ಕಾರಕ್ಕೆ ಕೆಲಸ ಮಾಡೋರನ್ನ ಮತ್ತೆ ಈಗಿನ ಸರ್ಕಾರದ ವಿರುದ್ಧವಾಗಿ ಒಳೊಳಗೆ ಪಿತೂರಿ ನಡೆಸುವಂತಹ ಆ ಬ್ಯೂರೋಕ್ರಾಟ್ಸ್ ಅನ್ನ ಮತ್ತೆ ಜುಡಿಷಿಯಲ್ ಅಫಿಷಿಯಲ್ ನ ಮನೆಗೆ ಕಳಿಸದೇ ಇದ್ರೆ ನಾವ್ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತು. ಆ ಕಾರಣಕ್ಕಾಗಿ ಅವರನ್ನೆಲ್ಲ ಮನೆಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಇಟ್ಕೊಂಡು
ಹಿಂದಿನ ಸರ್ಕಾರದ ಕಾಲೊಳಗಳನ್ನ ಇಟ್ಕೊಂಡು ಅಮೆರಿಕವನ್ನ ಮತ್ತೆ ಕ್ರಿಯೇಟ್ ಮಾಡೋದಕ್ಕಾಗೋದಿಲ್ಲ. ಮ್ಯಾಗ ಮಣ್ಮುಕ್ಕತ್ತೆ ಮಗ ಅಂತ ಟ್ರಂಪ್ಗೆ ಗೊತ್ತು, ಹೀಗಾಗಿ ಅವ್ರನ್ನ ತೆಗೆದಿದ್ದಾರೆ. ಇದು ಆಕ್ಚುಲಿ ಹಿಂದಿನ ಪ್ರಶ್ನೆಗೆ ಆಗ್ಬೇಕಾದ್ರೆ ಈ ಸರ್ಕಾರಕ್ಕೆ ನಿಷ್ಠರಾಗಿರುವಂತ ನ್ಯಾಯಾಂಗ ವ್ಯವಸ್ಥೆ ಮತ್ತೆ ಬ್ಯೂರೋಕ್ರಸಿ ಬೇಕು. ಅದನ್ನ ಟ್ರಂಪ್ ಮತ್ತೆ ಇಲಾನ್ ಮಸ್ಕ್ ಮಾಡ್ಕೋತಾ ಇದ್ದಾರೆ, ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ. ಯಾಕೆ ಫಾಸ್ಟ್ ಆಗಿ ಹೋಗ್ತಾ ಇದ್ದಾರೆ ಅನ್ಸುತ್ತೆ ಸ್ವಲ್ಪ. ಅಂದ್ರೆ ಅರ್ಥ ಆಕ್ಚುಲಿ ಫಾಸ್ಟ್ ಆಗಿ ಹೋದಷ್ಟು ಈ ವಿರೋಧಿಗಳು ಎದುರಿಗೆ ಎಂತದ್ದು ಎದುರ್ಕೊಂಡು ದಾರಿ ಬಿಟ್ಟು ಬಿಡ್ತಾರೆ ಅಂತ. ಮೆಲ್ಲಗೆ ಹೋದ್ರೆ ಅಡ್ಡಗಟ್ಟು ನಿಂತ್ಕೋತಾರೆ, ಫಾಸ್ಟ್ ಆಗಿ ಹೋದ್ರೆ ದಾರಿ ಬಿಟ್ಟು ಬಿಡ್ತಾರೆ ಅನ್ನೋ ಅವರ ಒಂದು ಇದಿರ್ಬೇಕು. ಇರ್ಲಿ, ತೊಂದರೆ ಇಲ್ಲ, ಆಯ್ತಾ. ಈಗ ನಿಮ್ಮ ಈ ಪ್ರಶ್ನೆಗೆ ಬರೋಣ. ಟ್ಯಾರಿಫ್ ಬಗ್ಗೆ ನೀವು ಹೇಳಿದ್ರಲ್ಲ, ಇದು ಬ್ಲಾಕ್ ಮೇಲ್ ತಂತ್ರವ ಅಂತ. ಎಸ್, ನಾನು ಪೂರ್ಣವಾಗಿ ಒಪ್ಕೋತೀನಿ. ದೊಡ್ಡ ಸುದ್ದಿ ಮಾಡುತ್ತೇನು, ಕೆನಡಾ ಮೇಲೆ ಮತ್ತೆ ಆಕ್ಚುಲಿ ಮೆಕ್ಸಿಕೋ ಮೇಲೆ 25% ಟ್ಯಾಕ್ಸ್, ಮತ್ತೆ ಚೈನಾ ಮೇಲೆ 10%. ತುಂಬಾ ಕೆಲವರು, ನಾನು ಈ ಬಗ್ಗೆ ಆರ್ಟಿಕಲ್ ಎಲ್ಲ ಬರೆದ ಕೆಲವು ಪ್ರಶ್ನೆ ಮಾಡಿದ್ರು, ಚೈನಾ ಮೇಲೆ ಯಾಕೆ ಕಮ್ಮಿ ಅಂತ. ಆಕ್ಚುಲಿ ಏನಾಗಿದೆ ಅಂತಂದ್ರೆ, ಇದು ಕಮ್ಮಿ ಅಲ್ಲ, ಜಾಸ್ತಿನೇ. ಮೆಕ್ಸಿಕೋ ಮತ್ತು ಕೆನಡಾ ಅಮೆರಿಕ ಜೊತೆಯಲ್ಲಿ ನ್ಯಾಫ್ಟಾದ ಮೆಂಬರ್ಸ್, ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ 1992 ನಲ್ಲಿ ಮಾಡಿಕೊಂಡದ್ದು ಆ ಮೂರು ದೇಶಗಳು. ಅದರ ಪ್ರಕಾರ ಆ ಮೂರು ದೇಶಗಳ ನಡುವೆ ಸರಕುಗಳ ಮುಕ್ತ ಸಾಗಾಣಿಕೆ ಇದೆ, ಯಾವುದೇ ಆಮದು ಶುಲ್ಕ ಇಲ್ಲ. ಆಕ್ಚುಲಿ ಅಮೆರಿಕದಿಂದ ಕೆನಡಾಗಾಗ್ಲಿ, ಕೆನಡಾದಿಂದ ಅಲ್ಲಿಂದಾಗ್ಲಿ, ಮೆಕ್ಸಿಕೋ ಆಗಲಿ, ಆ ಮೂರು ದೇಶಗಳಲ್ಲಿ ಸರಕುಗಳು, ಯಾವುದೇ ಸರಕು ಯಾವ ದೇಶಕ್ಕೆ ಹೋದ್ರು, ಎಷ್ಟು ಸಲ ಹೋದ್ರು ಯಾವುದೇ ಸುಂಕ ಇಲ್ಲ. ಹೀಗಾಗಿ ಆಯ್ತಾ. ಆದ್ರೆ ಚೈನಾ ವಿಷಯದಲ್ಲಿ ಆ ರೀತಿ ಅಲ್ಲ. ಚೈನಾ ವಿಷಯದಲ್ಲಿ ಚೈನಾ ಇಸ್ ನಾಟ್ ಎ ಮೆಂಬರ್ ಆಫ್ ನ್ಯಾಫ್ಟಾ, ಅಥವಾ ಯಾವ್ದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿಲ್ಲ ಅಮೆರಿಕ ಜೊತೆಲಿ. ಹೀಗಾಗಿ ಚೈನಾ ಜೊತೆನಲ್ಲಿ ಒಂದೊಂದು ವಸ್ತುಗೂ ಒಂದೊಂದು ಬೇರೆ ಬೇರೆ ರೀತಿಯ 5% ಇರ್ಬೋದು, 0 ಇರ್ಬೋದು, ಕೆಲವು 10% ಇರ್ಬೋದು, 50% ಇರ್ಬೋದು. ಈಗಾಗಲೇ ಟ್ಯಾಕ್ಸ್ ಇದೆ. ಈಗಾಗಲೇ ಇರುವಂತಹ ಟ್ಯಾಕ್ಸ್ ಗಳ ಮೇಲೆ ಇನ್ನು 10% ಅನ್ನ ಟ್ರಂಪ್ ಮಾಡಿದ್ದಾರೆ. ಹೀಗಾಗಿ ಕೆಲವರು ನನ್ನ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ. ಆ ಮೂಲಕ ಎಲ್ಲರಿಗೂ ನಾನು ಹೇಳೋದು ಅಂತ ಹೇಳಿದ್ರೆ, ಹೀಗಾಗಿ ಆಕ್ಚುಲಿ ಚೈನಾ ಮೇಲೆ ಜಾಸ್ತಿ ಟ್ಯಾರಿಫ್ ಬರ್ಡನ್ ಆಗ್ತಾ ಇರೋದು, ಆಯ್ತಾ. ಸೊ ಈಗಾಗಲೇ ಇರೋದ್ರ ಮೇಲೆ ಇನ್ನಿದು. ಆದ್ರೆ ನೀವು ಹೇಳಿದ್ರಲ್ಲ, ಇದು ಬ್ಲಾಕ್ ಮೇಲ್ ತಂತ್ರವ. ಎಸ್, ಯಾಕೆ ಅಂತ ಹೇಳಿದ್ರೆ ನೋಡಿ, ಕೆನಡಾ ಮತ್ತೆ ಮೆಕ್ಸಿಕೋ ಜೊತೆಗೆ ಟ್ಯಾರಿಫ್ ಜಾಸ್ತಿ ವಿಧಿಸಿ ಅವರೂ ಸಹ ಒಂದು ಇಂಥದ್ದು ಆಕ್ಚುಲಿ ಒಂದು ರಿಟಾಲಿಯೇಟರಿ ಮೆಷರ್ ತಗೊಂಡ್ರೆ ಅಮೆರಿಕಾಗೆ ಬಹಳ ಕಷ್ಟ ಆಗ್ಬಿಡ್ತದೆ. ಯಾಕಂದ್ರೆ ನಾನು ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ. ಒಂದು ಕಾರ್ ತಯಾರಾಗಬೇಕಾದ್ರೆ, ಆಯ್ತಾ, ಅದು ಮೆಕ್ಸಿಕೋ ಮತ್ತೆ ಕೆನಡಾ ಎರಡರ ಜೊತೆ ಸಂಬಂಧ ಇದೆ. ಕಾರ್ನ ಉದಾಹರಣೆ ಕೊಡ್ತೀನಿ. ಕಾರ್ನ ಬಿಡಿ ಭಾಗಗಳಿಂದ ಹಿಡಿದು ಅದು ಪೂರ್ಣವಾಗಿ ತಯಾರಾಗಿ ನಾವು ನೀವು ಓಡಿಸುವಂತ ರಸ್ತೆಯಲ್ಲಿ ಓಡಿಸುವಂತ ಕಾರ್ ಆಗಿ ಪೂರ್ಣ ತಯಾರಾಗಿ ಬರಬೇಕಾದ್ರೆ, ಅದು ಬಿಡಿ ಭಾಗಗಳಿಂದ ಪೂರ್ಣ ಕಾರ್ವರೆಗೆ ಕೆನಡಾ ಮತ್ತು ಅಮೆರಿಕದ ಬಾರ್ಡರ್ ನಲ್ಲಿ 6 ಸಲ ಆ ಕಡೆ ಈ ಕಡೆ ಹೋಗ್ಬೇಕಾಗುತ್ತೆ. ಓಕೆ. ಕೆಲವು ಸಾಮಾನುಗಳು ಕೆನಡಾಗೆ ಹೋಗ್ತವೆ, ಅವು ಸ್ವಲ್ಪ ರಿಫೈನ್ ಆಗಿ ಅಮೆರಿಕಕ್ಕೆ ಬರ್ತವೆ, ಅಲ್ಲಿ ಇನ್ ಸ್ವಲ್ಪ ಅದನ್ನ ಸರಿ ಮಾಡಿ ಮತ್ತೆ ಕೆನಡಾ ಕಳಿಸ್ತಾರೆ, ಅಲ್ಲಿ ಪಾರ್ಟ್ಗಳನ್ನ ಇನ್ ಸ್ವಲ್ಪ ಮಾಡ್ತಾರೆ, ಅಮೆರಿಕಕ್ಕೆ ಬರ್ತವೆ, ಅವುಗಳನ್ನ ಇನ್ನಷ್ಟು ಇದ್ ಮಾಡಿದ್ಮೇಲೆ ತಗೊಂಡು ಕೆನಡಾದಲ್ಲಿ ಇದ್ ಮಾಡ್ತಾರೆ. ಅದೇ ರೀತಿ ಮೆಕ್ಸಿಕೋದಲ್ಲೂ ಇದೇ ತರ, ಆಯ್ತಾ. ಮೆಕ್ಸಿಕೋದಿಂದ ಅಮೆರಿಕಾಗೆ ರಾ ಮೆಟೀರಿಯಲ್ಸ್ ಬರ್ತವೆ, ಅಲ್ಲಿ ಬಿಡಿ ಭಾಗಗಳನ್ನ ಮಾಡ್ತಾರೆ, ಆ ಬಿಡಿ ಭಾಗಗಳನ್ನ ಮೆಕ್ಸಿಕೋ ಕಳಿಸ್ತಾರೆ, ಅಲ್ಲವರು ಅಸೆಂಬಲ್ ಮಾಡ್ತಾರೆ, ಅದನ್ನೇ ಕಾರ್ ಮಾಡಿ ಅಮೆರಿಕ ಕಳಿಸ್ತಾರೆ. ಅಂದ್ರೆ ವಸ್ತುಗಳು, ಒಂದು ಕಾರ್ ಒಂದೇ ತಯಾರಾಗಬೇಕಾದ್ರೆ ಎಷ್ಟು ಸಲ ಅದು ಈ ದೇಶಗಳಲ್ಲಿ ಬಾರ್ಡರ್ನ ಕ್ರಾಸ್ ಮಾಡ್ತಾ ಇದೆ ನೋಡಿ. ಅಂದ್ರೆ ಅಮೆರಿಕ ಮತ್ತೆ ಕೆನಡಾ ಮಧ್ಯೆನೆ ಒಂದು ಕಾರ್ ಪೂರ್ಣ ತಯಾರಾಗಬೇಕಾದ್ರೆ ಅದ್ರ ವಸ್ತುಗಳು 6 ಸಲ ಬಾರ್ಡರ್ ಕ್ರಾಸ್ ಮಾಡಿದ್ರೆ 6 ಸಲವೂ 20-25% ಟ್ಯಾಕ್ಸ್ ಮಾಡಿದ್ರೆ ಆ ಕಾರ್ನ ಯಾರಾದ್ರೂ ಕೊಂಡ್ಕೊಳಕ್ ಆಗುದಿಲ್ಲ. ಜೊತೆನಲ್ಲಿ ಮೆಕ್ಸಿಕೋದ ಅಮೆರಿಕಾದ 30% ಇದು ಆಹಾರ ವಸ್ತುಗಳು, 30 ಅಲ್ಲ, ಅಮೆರಿಕಾದಲ್ಲಿ ಬಳಕೆಯಾಗುವಂತ 63% ಆಹಾರ ವಸ್ತುಗಳು ಬರೋದು ಮೆಕ್ಸಿಕೋ. ಮತ್ತೆ 45% ಫ್ರೂಟ್ಸ್ ಅಂಡ್ ನಟ್ಸ್ ಬರೋದು ಮೆಕ್ಸಿಕೋದಿಂದ. ಮೆಕ್ಸಿಕೋ ಸಹ ನಾವು ಮೆಕ್ಸಿಕೋದ ಆ ಗುಡ್ಸ್ ಮೇಲೆ 25% ಟ್ಯಾಕ್ಸ್ ಹಾಕಿಬಿಟ್ರೆ ಅದು ಅಮೆರಿಕನ್ ಜನರಿಗೆ ಅವ್ರ ಊಟವೇ ಜಾಸ್ತಿ ಕಾಸ್ಟ್ಲಿ ಆಗ್ಬಿಡಲ್ವಾ. ಟ್ರಂಪ್ ಒಂದ್ ಮಾತು ಹೇಳಿದ್ರು, ಲಿಟಲ್ ಪೇನ್ ಸ್ವಲ್ಪ ದಿನಕ್ಕೆ ಅಂತ. ಆದ್ರೆ ಇನ್ನೊಂದು ಅದನ್ನು ಅದು ಏಮಾರಿಸುವ ಮಾತು ಅದಾಗಿತ್ತು. ಅಲ್ಲಿ ಮುಖ್ಯವಾಗಿ ಏನೇ ಅಂತ ಕೇಳಿದ್ರೆ, ಈ 2 ದೇಶಗಳ ಮೇಲೆ ಟ್ಯಾರಿಫ್ ಅನ್ನ ವಿಧಿಸಿದ್ರೆ, ಅದರಿಂದ ಮೂಗನ್ನ ಹಿಡಿದ್ರೆ
ಬಾಯಿ ತಾನಾಗೆ ತೆರೆಯುತ್ತೆ ಅಂತ. ಟ್ರಂಪ್ದು ಮುಖ್ಯವಾದ ಕನ್ಸರ್ನ್ ಏನು ಗೊತ್ತಾ? ಫೆಂಟಾನಿಲ್ ಡ್ರಗ್. ಅದು ಚೈನಾದಿಂದ ಅಮೆರಿಕಕ್ಕೆ ಬರ್ತದೆ, ಕೆನಡಾ ಮತ್ತೆ ಮೆಕ್ಸಿಕೋದ ಮಾರ್ಗವಾಗಿ. ಆಯ್ತಾ? ಅಲ್ಲಿ ಆ ಫೆಂಟಾನಿಲ್ ಏನಾಗಿದೆ, ಅದು ಆಕ್ಚುಲಿ ಇದು ಪೇನ್ ಕಿಲ್ಲರ್ ಅದು. ಆದ್ರೆ ಅದು ಮಾರ್ಫಿನ್ಗಿಂತ ಒಂದು ದಿನ 200 ಪಟ್ಟು ಏನೋ, ಅಥವಾ ಇವನ್ ಹೆರಾಯಿನ್ಗಿಂತ 50 ಪಟ್ಟೇನೋ, ಅದು ಇಂಟರ್ಚೇಂಜ್ ಆಗ್ಬೋದು, 50 ಮತ್ತೆ 200 ಅಥವಾ 100 ಅನ್ನೋದು ನಂಗೆ ಕರೆಕ್ಟ್ ಆಗಿ ಗೊತ್ತಾಗಿಲ್ಲ. ಅಂತೂ ಭಯಂಕರವಾದಂತ ಪ್ರಭಾವ ಇರುವಂತದ್ದು. ಅದರ 1 ಮಿಲಿಗ್ರಾಮೇ ತೀರ ಪ್ರಭಾವಕಾರಿ ಅದು. ಆಯ್ತಾ? ಅದರ ದುರ್ಬಳಕೆಯಿಂದ ಅಮೆರಿಕಾದಲ್ಲಿ ಪ್ರತಿ ದಿನಕ್ಕೆ 200ರಷ್ಟು ಜನ ಸಾಯ್ತಾ ಇದ್ದಾರೆ. ಅಮೆರಿಕದಲ್ಲಿ ಆಕ್ಚುಲಿ ಡ್ರಗ್ ದುರ್ಬಳಕೆಯಿಂದ ಸಾಯೋರೇ ತುಂಬಾ ಜನ ಅಂತ ಹೇಳ್ತಾರೆ. ಆಯ್ತಾ? ಕಾಲ್ ಭಾಗ ಅಮೆರಿಕನ್ ಸಾವುಗಳು ಆಗೋದೇ ಡ್ರಗ್ ದುರ್ಬಳಕೆಯಿಂದ ಅಂತ ಹೇಳ್ತಾರೆ. ಆದ್ರೆ ಅದ್ರಲ್ಲಿ ದೊಡ್ಡ ಕಾಂಟ್ರಿಬ್ಯೂಷನ್ ಇರೋದು ಈ ಫೆಂಟಾನಿಲ್ ಇಂದ. ಫೆಂಟಾನಿಲ್ ಉತ್ಪಾದನೆ ಚೈನಾದಲ್ಲಿ. ಚೈನಾ ಅದನ್ನ ನೇರವಾಗಿ ಅಮೆರಿಕ ಕಳಿಸೋದಿಲ್ಲ, ಅಮೆರಿಕ ಬಿಡೋದಿಲ್ಲ. ಆಯ್ತಾ? ಆದ್ರೆ ಚೈನಾ ಏನ್ ಮಾಡ್ತದೆ, ಅದನ್ನ ಕಳಿಸೋದು ಮೆಕ್ಸಿಕೋ ಮತ್ತು ಕೆನಡಾದ ಮೂಲಕ. ಇನ್ಫ್ಯಾಕ್ಟ್ ಅಮೆರಿಕಕ್ಕೆ ಟ್ರಂಪ್ ಸರ್ಕಾರ ಕೇಳ್ಕೋತು, ನೀವು ಅವ್ರಿಗೆ ಕಳಿಸ್ಬೇಡಿ, ಅಲ್ಲಿಂದ ಕಳ್ಳಸಾಣಿಗೆ ನಮ್ಮ ಓಪನ್ ಬಾರ್ಡರ್ ಇರೋದ್ರಿಂದ ಬರ್ತದೆ ಅಂತ. ಚೈನಾ ಕೊಟ್ಟದ್ದು ದಾಫೆಯ ಉತ್ತರ ಏನು ಗೊತ್ತಾ? ಫೆಂಟಾನಿಲ್ ಇಸ್ ಯುವರ್ ಪ್ರಾಬ್ಲಮ್, ನಮ್ ತೊಂದರೆ ಅಲ್ಲ, ಅದು ನಮ್ಮನ್ನೊಂದು ಪ್ರಾಡಕ್ಟ್ ಅಷ್ಟೇ. ನಾವು ಉತ್ಪಾದನೆ ಮಾಡಿ ಬೇರೆ ಬೇರೆ ಕಡೆ ಕಳಿಸ್ತೀವಿ. ಅದು ನಾವು ಕಳಿಸಿದ್ದು ನಿಮ್ ದೇಶಕ್ಕಲ್ಲ. ಕೆನಡಾ ಕಳಿಸ್ತೀವಿ, ಮೆಕ್ಸಿಕೋ ಕಳಿಸ್ತೀವಿ, ಅಲ್ಲಿಂದ ಅದು ನಿಮ್ಮಲ್ಲಿ ಬಂದ್ರೆ ಅದು ನಮ್ಮ ತಪ್ಪಲ್ಲ. ಆಯ್ತಾ? ಅದು ನಿಮ್ ಸಮಸ್ಯೆ, ನಿಮ್ ಗಡಿ ಒಳಗೆ ನೀವು ಸರಿ ಮಾಡ್ಕೋಬೇಕು ಅಂತ. ಹೀಗಾಗಿ ಏನಾಗಿದೆ, ಓಕೆ, ಚೈನಾದಿಂದ ಬರೋದನ್ನ ತಡೆದು ಬಿಟ್ಟಿದ್ದಾರೆ. ಓಕೆ, ಮತ್ತೆ ಈಗ ಕೆನಡಾ ಮತ್ತೆ ಅಮೆರಿಕಾದಿಂದ, ಕೆನಡಾ ಮತ್ತೆ ಮೆಕ್ಸಿಕೋದಿಂದ ಏನಾದ್ರು ಡ್ರೋನ್ ಮೂಲಕವೋ ಇನ್ಯಾವುದಾದ್ರೂ ಮೂಲಕವೋ ಏನಾದ್ರು ಬಂದ್ರೆ ಈ ಡ್ರಗ್ ಆಗ್ಲಿ ಮತ್ತೇನಾಗ್ಲಿ ಅದನ್ನ ತಡೆಯುವಂತ ಸಾಮರ್ಥ್ಯ ಅಮೆರಿಕನ್ ಏರ್ ಫೋರ್ಸ್ ಗಿದೆ, ಅಮೆರಿಕನ್ ಆರ್ಮಿಗಿದೆ, ಇವನ್ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಟ್ರಂಪ್ ಪ್ರಕಾರದ ಗಲ್ಫ್ ಆಫ್ ಅಮೆರಿಕ ಅಂತ ಅದನ್ನು ಸಹ ತಡೆಯೋ ಸಾಮರ್ಥ್ಯ ಅಮೆರಿಕಾದ ಡಿಫೆನ್ಸ್ ಫೋರ್ಸಸ್ ಇದೆ, ಚಿಂತೆನೇ ಇಲ್ಲ. ಆದ್ರೆ ಅಲ್ಲಿ ಏನಂದ್ರೆ ಆಕ್ಚುಲಿ ಓಪನ್ ಬಾರ್ಡರ್ ಅಲ್ಲ, ಜನ ಬರ್ತಾರೆ, ತುಂಬಾ ಜನ ಬರ್ತಾರೆ. ಜನ ಏನಂತ ಅಲ್ಲಿ ಅಕ್ರಮ ವಲಸಿಗರು ಬಂದ್ರೆ ಬಹುತೇಕ ಸಮಯದಲ್ಲಿ ಅವರು ಈ ಡ್ರಗ್ ಅನ್ನ ತಗೊಂಡು, ಅಂದ್ರೆ ಅರ್ಥ ಏನಾಗಿದೆ, ಈ ಫೆಂಟಾನಿಲ್ ಡ್ರಗ್ ಅದು ಇನ್ಯಾವುದೇ ಡ್ರಗ್ ಮೆಕ್ಸಿಕೋದಿಂದ ಅಮೆರಿಕಾಗ್ ಬಂದ್ರೆ ಅದ್ರ ಜೊತೆ ಅಕ್ರಮ ವಲಸಿಗರು ಬರ್ತಾರೆ. ಅಂದ್ರೆ ಅಕ್ರಮ ವಲಸಿಗರು ಬಂದ್ರೆ ಸಹ ಬರ್ತದೆ. ಇವ್ರನ್ನ ತಡೀರಿ ಅಂತ ಸಾಕಷ್ಟು ಗೋಗರ್ಗಂಟ ಆಯ್ತು ಟ್ರಂಪ್ ತನ್ನ ಮೊದಲ ಅವಧಿಯಲ್ಲಿ. ಬೈಡನ್ ಏನು ಮಾಡ್ಲಿಲ್ಲ, ಬರ್ಲಿ ಬಿಡಿ ಅಂತ ಸುಮ್ಮನೆ ಕೂತ್ಕೊ, ಅವರು ಹೇಳ್ಬಾರ್ದು, ಸಾರಿ ಆಯ್ತು, ಬೇಡ ಆಯ್ತಾ? ಓಕೆ ಓಕೆ ಸರ್, ಇವಾಗ ಮೋದಿ ಮತ್ತೆ ಟ್ರಂಪ್ ಭೇಟಿ ಅದು ತುಂಬಾನೇ ಬಹಳ ಕುತೂಹಲಕಾರಿಯಾದಂಥದ್ದು. ಒಂದೇ ನಿಮಿಷ, ಇದು ಜಾಸ್ತಿ ಐತೆ ಉತ್ತರ ಇದಕ್ಕೆ, ಆದ್ರೆ ಅದು ಮುಗಿಸ್ಬೇಕು ಬಹಳ ಮುಖ್ಯ. ನಾನು ಇದನ್ನ ಒಂದೆರಡೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಇದನ್ನ ಮುಗಿಸ್ಬಿಡ್ತೀನಿ. ಈಗ ಏನಾಗಿದೆ, ಈ ಮೆಕ್ಸಿಕೋ ಮತ್ತೆ ಕೆನಡಾ ಎರಡೇನು ಏನ್ ಪ್ರತಿಕ್ರಿಯೆ ತೋರ್ಲ ಅಥವಾ ಏನು ಮಾಡ್ಲಿಲ್ಲ. ಈ ಕಾರಣಕ್ಕೆ ಏನಾಗಿದೆ, ಇವ್ರಗಳ ಮೇಲೆ ಟ್ಯಾರಿಫ್ ಭಯ ತೋರಿಸಿದ್ರೆ, ಅದೇ ಹೇಳಿದ್ನಲ್ಲ, ಮೂಗನ್ನ ಹಿಡಿದ್ರೆ ಬಾಯಿ ತಾನಾಗಿ ತೆರೀತದೆ ಅಂತ ಟ್ಯಾರಿಫ್ ವಿಧಿಸಿದ್ರು. ಹಾಗೇನಾದ್ರು ಜಸ್ಟಿನ್ ಟ್ರೂಡೋ ಎಲ್ಲ ಕಡೆ ಮಾಡೋ ಹಾಗೆ ಈ ಸಲ ನಾಟಕ ಆಡಿದ್ರು. ನಾನು 25% ಟ್ಯಾಕ್ಸ್ ಹಾಕ್ತೀನಿ ಅಂತ ಹೇಳಿದ್ರು, ಮತ್ತೆ ಇನ್ನೂ ಹಾಕ್ತೀನಿ ಅಂತ ಹೇಳಿದ್ರು. ಆದ್ರೆ ಟ್ರಂಪ್ ಜೊತೆ ಮಾತಾಡ್ಬಿಟ್ಟು ನಾನು ಎಲ್ಲ ಸರಿ ಮಾಡ್ತೀನಿ, ನೀವು ನಮ್ಗೆ ಟೈಮ್ ಕೊಡಿ, ನನಗೆ ಈಗಲೇ $1.3 ಬಿಲಿಯನ್ ಖರ್ಚು ಮಾಡ್ತಾ ಇದ್ದೀನಿ ನಾನು ಈ ಕಳ್ಳ ಸಾಗಣೆ ತಡೆಯೋದಕ್ಕೆ ಅಂತ ಹೇಳಿದ್ರು. ಮತ್ತೆ ಮೆಕ್ಸಿಕೋದ ಪ್ರೆಸಿಡೆಂಟ್ ಲೇಡಿ ಕ್ಲಾಡಿಯಾ ಶೇನ್ಬಾಮ್ ಪಾರ್ದೋ, ಆಯ್ತಾ, ಅವ್ರು ಹೇಳಿದ್ದೇನು, ನಾವು ಆಕ್ಚುಲಿ ಈಗ 40 ಟನ್ ಈ ಒಂದು ಡ್ರಗ್ ಅನ್ನು ನಾವು ಪತ್ತೆ ಹಚ್ಚಿ ನಾಶ ಮಾಡಿದೀವಿ, ಮತ್ತೆ 10,000 ಸೈನಿಕರನ್ನ ಕಳಿಸ್ತೀವಿ ಬಾರ್ಡರ್ಗೆ, ಇದನ್ನೆಲ್ಲ ತಡೆಯೋದಕ್ಕೆ ನಿಮಗೆ ಪೂರ್ತಿ ಸಹಕಾರ ಕೊಡ್ತೀವಿ ಅಂತ ಹೇಳಿ ಟ್ರಂಪ್ ಇಂದ ಶಹಬಾಷ್ಗಿರಿ ಪಡ್ಕೊಂಡ್ರು ಆಯಮ್ಮ. ಈಗ ಏನಾಗಿದೆ, ಹಿಂದೆ ಎಲ್ಲ ಇಲ್ಲ ನಾವೇನು ಮಾಡಕ್ಕಾಗಲ್ಲ ಏನು ಮಾಡಕ್ಕಾಗಲ್ಲ ಅಂತಿದ್ದವರು ಈಗ ಟ್ಯಾರಿಫ್ ಹಾಕದ ಕೂಡಲೇ ಮಾಡ್ತೀವಿ ತಡಿತೀವಿ ಅಂತ ಓಡ್ ಬಂದಿದ್ದಾರೆ. ಆಯ್ತಾ, ಇವ್ರು ಮಾಡ್ತಾರೆ ನಿಜವಾಗ್ಲೂ ಅನ್ನೋದನ್ನ ಟ್ರಂಪ್ 30 ದಿನ ನೋಡ್ತಾರಂತೆ. ಇವ್ರು ಮಾಡ್ತಾರೆ. ಯಾಕಂದ್ರೆ ಅಮೆರಿಕ ಜೊತೆ ಟ್ರೇಡ್ ನ ಕಳ್ಕೊಂಡ್ರೆ ಆ ದೇಶಗಳಿಗೂ ತುಂಬಾ 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 ನಷ್ಟ ಆಗ್ತದೆ. ಇವರ ಗುಡ್ಸ್ ಅನ್ನ ಬೇರೆ ಕಡೆ ಕಳಿಸಿದ್ರೆ ಅದನ್ನ ಬೇರೆ ದೇಶಗಳಿಗೆ ತುಂಬಾ ಕಾಸ್ಟ್ಲಿ ಆಗ್ತದೆ ಸಾಗಾಣಿಕೆ ವೆಚ್ಚದಲ್ಲಿ. ಹೀಗೆ ಅಮೆರಿಕ ಕಳಿಸೋಷ್ಟು ಸುಲಭವಾಗಿ ಕಳಿಸ್ಬಿಟ್ಟು ಹಣ ಮಾಡ್ಕೊಳಕ್ ಆಗಲ್ಲ. ಹೀಗಾಗಿ ನಮ್ ಥಿಂಗ್ಸ್ ವಿಲ್ ವರ್ಕ್. ಇಷ್ಟೇ. ಈಗ ನೀವು ಹೇಳಿದ್ರಲ್ಲ ಇದು ಬ್ಲಾಕ್ ಮೇಲ್ ತಂತ್ರವ ಅಂತ. ಎಸ್ ಮ್ಯಾಮ್, ಅದು ಬ್ಲಾಕ್ ಮೇಲ್ ತಂತ್ರ. ಟ್ರಂಪ್ ವ್ಯವಹಾರಸ್ಥ, ಗೊತ್ತು ಹೇಗೆ ಕೆಲಸ ತಗೋಬೇಕು ಅಂತ.